Audio Jungle. Audio Jungle. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಂದು 2005 ಬಂದದ. ಇವತ್ತ 2025 ಇದೀವಿ. 20 ವರ್ಷ ಆಗ್ಯದ. ಇದು ಯಾಕೆ ಬಂತು ಇದು ನಾವು ತಿಳ್ಕೊಳ್ಬೇಕು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಿಳ್ಕೊಳ್ಬೇಕು ಯಾಕೆ ಬಂದಿದೆ ಕಾನೂನು. ಯಾರೋ ಪುಡಾರಿಗಳಿಗೆ ಬಂದು ಅರ್ಜಿ ಕೊಟ್ಟಿಗೆದಿ 50 ಮಂದಿ ಜಾಬ್ ಕಾರ್ಡ್ ತೊಗೊಂಡಿಗೆದಿ, ಅವ್ರು ಜಾಬ್ ಕಾರ್ಡ್ ತೊಗೊಂಡಿಗೆದಿ, ಬಿಲ್ ಬರ್ದಿಗೆದಿ, ಒಂದು ಸೇದಿ ಪರಿಸಿ ಹಾಕಿ ಟ್ಯಾಕ್ಟ್ರ್ ಹಚ್ಚಿ ಒಂದು ಲೈನ್ ಟ್ಯಾಕ್ಟ್ರ್ ಹೊಡೆದಿಗೆದಿ, ಟಿಲ್ಲರ್ ಹೊಡೆದು ಅರ್ಧ ತಾಸು ಬ್ಲೇಡ್ ಹಾಕಿ ಒಡ್ಡ ಹಾಕಿಗಳೇ ಬದು ಅಂತೇಳಿ ಬಿಲ್ ಬರೋಕ್ಕಲ್ಲ. ಇದು ಪ್ರಮುಖವಾಗಿ ನಾವು ತಿಳ್ಕೊಳ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗೆ ಗೊತ್ತಿದೆ. ಆ ರೀತಿ 20 ವರ್ಷ ಲೂಟಿ ಮಾಡ್ಕೊಂಡು ಬಂದ್ರೆ ಇದೇ ಪಂಚಾಯತಿಯಲ್ಲಿ ರೊಕ್ಕ ಎಷ್ಟು ಬಂದದ? ಒಂದು ವರ್ಷಕ್ಕೆ 1 ಕೋಟಿ ಬಂದದ, 50 ಲಕ್ಷ ಬಂದದ, 20 ಲಕ್ಷ ಬಂದದ, 30 ಲಕ್ಷ ಬಂದದ. ಆದ್ರೆ ಬೆನಕನಹಳ್ಳಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಕನ್ಯಾಕುಮಾರಿ ಬರ್ತದೆ. ಕನ್ಯಾಕುಮಾರಿದಾಗ ಹೋಗಿ 20 ವರ್ಷದಿಂದನೂ ಕೂಡ ಒಂದು ಡಂಗರ ಹಾಕಿ ಅಲ್ಲಿರ್ತಕ್ಕಂಥ ಬಡವರು ಊರು ಬಿಟ್ಟು ಹೋಗ್ಬೇಡ್ರಿ, ಉದ್ಯೋಗ ಖಾತ್ರಿ ಯೋಜನೆ ಬಂದಿದೆ, ನಿಮ್ಗೆ ಕೆಲಸ ಕೊಡ್ತೀವಿ. ಅವತ್ತು ನಾವು ಕೆಲಸ ಹೋರಾಟ ಮಾಡೋಕಾಲಕ್ಕೆ 2005ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಧರ್ಮಸಿಂಗ್ ಇದ್ದ, ಗೊತ್ತಿರ್ಬೇಕು ನಿಮ್ಗೆ. ಕೇಂದ್ರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇತ್ತು. ಸೋನಿಯಾ ಗಾಂಧಿ ಹೇಳಿದ್ವಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಜನ ತಂದ್ರೆ ಇವತ್ತು ಬಡವರು 2 ಒಪ್ಪತ್ತು ಅನ್ನ ಸಿಕ್ತು ಬಂತ. ಪ್ರಮುಖವಾದ 2 ಅಂಶಗಳನ್ನ ಅವತ್ತು ನಾವು ಬೇಡಿಕೆ ಇಟ್ಕೊಂಡಿದ್ವಿ. ಏನಂತ? ಆಹಾರದ ಹಕ್ಕನ್ನ ಮೂಲಭೂತ ಹಕ್ಕ ಬೇಕು, ಭದ್ರತಾ, ಆಹಾರ ಭದ್ರತೆ ಕಾಯ್ದೆ. 2 ಒಪ್ಪತ್ತು ಊಟ ಇಲ್ಲಾಂದ್ರೆ ಯಾರು ಸಾಯಬಾರದು ಅಂತೇಳಿ ಅದು ಒಂದು. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಲೂಟಿ ಹೊಡೆದಾರ ಪಂಚಾಯತಿಯಲ್ಲಿ. ಕನ್ಯಾಕುಮಾರಿ ಪಂಚಾಯತ್ ಲೂಟಿ ಮಾಡಿರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ವಿಡಿಯೋಗಳು ಪಂಚಾಯತ್ ಅಧ್ಯಕ್ಷರು ಮೆಂಬರ್ ಕಲ್ತ ಲೂಟಿ ಹೊಡೆದಾರ. ನಮ್ಮ ಬಡವರಿಗೆ ಹೊಟ್ಟಿ ಮೇಲೆ ಹೊಡೆದಾರ. ಏನಾದ್ರು ಊರಿಗೆ ಬಂದು ಡಂಗರ್ ಹಾಕಿ ಕೆಲಸ ಕೊಟ್ಟಿದ್ರೆ ನಾವು ಬರೋ ಪ್ರಶ್ನೆ ಬರ್ತಿರ್ಲಿಲ್ಲ. 62 ರೂಪಾಯಿ ತಕ್ಕ ಕೂಲಿನ ಇವತ್ತು 350 ರೂಪಾಯಿ ತಂದಿವಿ. ನಾವು 6 ರೂಪಾಯಿ ಕೇಳ್ತಾ ಇದೀವಿ. ಮತ್ತೆ ಮುಖ್ಯಮಂತ್ರಿ ಮನೆಗೆ ಮಾತಾಡ್ಬೇಡಮ್ಮ. 350 ರೂಪಾಯಿ ಕೂಲಿನ 6 ರೂಪಾಯಿ ಮಾಡ್ಬೇಕಂತ ಕೇಳಕ್ಕ ಮತ್ತೆ ಕೇಳ್ಕೊಂತೀವಿ. ಸಿದ್ದರಾಮಯ್ಯ ಮನೆಗೆ 200 ದಿವಸ ಕೆಲಸ ಕೊಡ್ಬೇಕಂತ ಕೇಳ್ಕೊಂತೀವಿ. ಅದಕ್ಕೆ ಪೀಡಿಯೋ ಹೇಳ್ತೀವಿ. ಫಾರ್ಮ್ ನಂಬರ್ 6 ಇವತ್ತು ಕೊಡ್ತಾ ಇದೀವಿ. ಸಕ್ಕನ ಕೆಲಸ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೇಳಕ್ಕೆ ಇವತ್ತು ನಾವು ಬಂದಿದ್ದೀವಿ. ಒಂದನೇದಾಗಿ. ಎರಡನೇದಾಗಿ ಬಡವರಿಗೆ ಮನೆಗಳು ಬಂದಂತಕ್ಕಂಥ ಕೂಡ ಯಾರು 50,000 ಕೊಡ್ತಾರ, 30,000 ಕೊಟ್ರೆ, 20,000 ಕೊಟ್ರೆ ಮನೆ ಹಂಚ್ಕೊಂತ ಬಂದಾರ 20 ವರ್ಷದಿಂದ. ಯಾರು ಇವ್ರ ಕಣ್ಣಿಗೆ ಕಾಣಲಿಲ್ಲ, ಬಡವರು ಕಾಣಲಿಲ್ಲ, ದಲಿತರು ಕಾಣಲಿಲ್ಲ, ಹೆಣ್ಮಗಳು ಕಾಣಲಿಲ್ಲ. ಯಾವ ಸೌಕರ್ಯನ ಅವ್ರಿಗೆ 50,000 ತೊಗೊಂಡ್ರನ, 30,000 ತೊಗೊಂಡ್ರನ, ಒಬ್ಬ ಮೆಂಬರ್ ಆದ 2 ಮನೆ ಹಾಕೊಂಡನ, 2 ಅಂತ ಬಿಲ್ಡಿಂಗ್ ಕಟ್ಟಿಕೊಂಡ ನಡೆದ್ರು. ನಮ್ಮ ಬಡವರಿಗೆ ಗುಡಿಸ್ಲಾಕ ಸಹಾಯಕತಿ. ಅದನ್ನ ಇವತ್ತು ಖಬರ್ದಾರ ನಿಂದಿರ್ಬೇಕಂತಕ್ಕಂಥ ಒಂದು ಕಡೆ ಹೇಳ್ತೀವಿ. ಆನ್ಲೈನ್ ಅರ್ಜಿಗಳನ್ನ ಇವತ್ತು ಹೋಸಲ ಕರೆದ್ರು, ಅರ್ಜಿ ಹಾಕಿಲ್ಲ. ಇವತ್ತು ನಾವು ಅರ್ಜಿ ಹಾಕ್ತಾ ಇದ್ದೀವಿ. ಈಗ ಮತ್ತೆಷ್ಟು ಕರ್ನಾಟಕ ಕೊಟ್ಟಂತ 2 ಲಕ್ಷ ಮನೆಗಳು ಕೇಂದ್ರ ಸರ್ಕಾರದ ಯೋಜನೆ. 2 ಲಕ್ಷದಾಗ ಬರೀ 5,700 ಅರ್ಜಿ ಬಂದಾವ.